ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಕುಂಭರಾಶಿಯವರ ಜೀವನದ ಕರಾಳ ಅಧ್ಯಾಯ ಮತ್ತು ಎಚ್ಚರಿಕೆಯ ಗಂಟೆ. ಈಗ ನಿಮ್ಮ ಜೀವನದಲ್ಲಿ ಒಂದು ಮಹತ್ತರವಾದ ತಿರುವು ಎದುರಾಗಲಿದೆ. ಇದನ್ನು ಕೇವಲ ಒಂದು ಸಮಯದ ಬದಲಾವಣೆ ಎನ್ನಲಾಗದು. ಇದು ನಿಮ್ಮ ಪಾಲಿನ ಮಹಾಯುದ್ಧದ ಆರಂಭ. ಕಳೆದ ಕೆಲವು ವರ್ಷಗಳಿಂದ ನೀವು ಅನುಭವಿಸಿದ ನೋವು, ಅವಮಾನ ಮತ್ತು ಮೋಸಗಳಿಗೆ ಈಗ ಉತ್ತರ ಸಿಗುವ ಕಾಲ ಬಂದಿದೆ. ಮುಂದಿನ 24 ಗಂಟೆಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಲಿವೆ. ನಿಮ್ಮ ಶತ್ರುಗಳ ಪಾಪದ ಕೊಡ ತುಂಬಿದೆ. ಯಾರು ನಿಮ್ಮನ್ನು ಬೆನ್ನ ಹಿಂದೆ ಚುಚ್ಚಿದ್ದಾರೋ, ಯಾರು ನಿಮ್ಮ ಹೆಸರನ್ನು ಹಾಳು ಮಾಡಲು ಸಂಚು ರೂಪಿಸಿದ್ದಾರೋ ಅವರಿಗೆ ಪ್ರಕೃತಿಯೇ ಶಿಕ್ಷೆ ನೀಡಲು ಸಿದ್ಧವಾಗಿದೆ. ಹಿಂತಿರುಗಿ ನೋಡಿ. 2025ರ ವರ್ಷವು ನಿಮಗೆ ಎಂತಹ ಕಠಿಣ ಸವಾಲುಗಳನ್ನು ಒಡ್ಡಿತ್ತು. ನೀವು ನಂಬಿದವರೇ ನಿಮ್ಮನ್ನು ಕೈಕೊಟ್ಟರು. ಹಣಕಾಸಿನ ವಿಚಾರದಲ್ಲಿ ನೀವು ತತ್ತರಿಸುವಂತೆ ಮಾಡಿದೆ. ಎಷ್ಟೋ ರಾತ್ರಿಗಳನ್ನು ನೀವು ನಿದ್ದೆಯಿಲ್ಲದೆ ಕಳೆದಿದ್ದೀರಿ. ನೀವು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿದರೂ ಪ್ರತಿಯಾಗಿ ನಿಮಗೆ ಸಿಕ್ಕಿದ್ದು ಮಾತ್ರ ಮಾನಸಿಕ ಹಿಂಸೆ. ಆದರೆ 2026ರ ಈ ಒಂದು ಆರಂಭವು ಸಾಮಾನ್ಯವಾದುದಲ್ಲ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಮ್ಮ ರಾಶಿ ಚಕ್ರದಲ್ಲಿ ರಾಹು, ಕೇತು ಮತ್ತು ಮಂಗಳ ಗ್ರಹಗಳ ಸಂಚಾರವು ಒಂದು ವಿಶ್ಲೇಷವಾದ ತಲ್ಲಣವನ್ನು ಸೃಷ್ಟಿಸುತ್ತಿದೆ. ಈ ತಲ್ಲಣವು ನಿಮ್ಮ ಶತ್ರುಗಳಿಗೆ ವಿನಾಶಕಾರಿಯಾಗಿದ್ದರೆ ನಿಮಗೆ ಇದು ಅದೃಷ್ಟದ ಬಾಗಿಲನ್ನು ತೆರೆಯಲಿದೆ. ನಿಮ್ಮ ಜೀವನದಲ್ಲಿ ಈಗ ದೊಡ್ಡ ಅಪಾಯ ಇರುವುದು ಹೊರಗಿನ ಶತ್ರುಗಳಿಂದಲ್ಲ, ಬದಲಾಗಿ ನಿಮ್ಮ ಜೊತೆಗೆ ಇರುವ ನಿಮ್ಮ ಮೃದು ಸ್ವಭಾವದ ಲಾಭ ಪಡೆಯುತ್ತಿರುವ ಆಪ್ತರಿಂದ. ನಿಮ್ಮ ರಕ್ತ ಸಂಬಂಧಿಗಳಲ್ಲಿ ಅಥವಾ ಅತ್ಯಂತ ಹತ್ತಿರದ ಸ್ನೇಹಿತರಲ್ಲಿ ಒಬ್ಬರು ನಿಮ್ಮನ್ನು ನಾಶ ಮಾಡಲು ಹವಣಿಸುತ್ತಿದ್ದಾರೆ. ಅವರು ನಿಮ್ಮ ಮುಖದ ಮೇಲೆ ಅತಿಯಾದ ಪ್ರೀತಿ ತೋರಿಸುತ್ತಾರೆ, ನಿಮ್ಮ ಯಶಸ್ಸನ್ನು ಕಂಡು ಸಂಭ್ರಮಿಸುವಂತೆ ನಟಿಸುತ್ತಾರೆ. ಆದರೆ ಅವರ ಮನಸ್ಸಿನ ಒಳಗೆ ಅಸೂಯೆಯ ಬೆಂಕಿ ಉರಿಯುತ್ತಿದೆ. ಅವರು ನಿಮ್ಮ ಮನೆಗೆ ಪದೇ ಪದೇ ಭೇಟಿ ನೀಡುತ್ತಿರಬಹುದು, ನಿಮ್ಮ ಪ್ರತಿಯೊಂದು ಸಣ್ಣ ಬದಲಾವಣೆಯ ಮೇಲೆ ನಿಗಾ ಇಟ್ಟಿರಬಹುದು. ಇದು ಕೇವಲ ಕುತೂಹಲವಲ್ಲ, ಇದು ನಿಮ್ಮ ಬೆಳವಣಿಗೆಯನ್ನು ತಡೆಯಲು ಅವರು ಮಾಡುತ್ತಿರುವ ತಾಂತ್ರಿಕ ಅಥವಾ ಮಾನಸಿಕ ಈ ಒಂದು ಸಂಚಿನ ಭಾಗವಾಗಿದೆ. ಅಂತಹ ವ್ಯಕ್ತಿ ಯಾರು ಎಂದು ಗುರುತಿಸುವ ಸಮಯ ಬಂದಿದೆ. ಈ 24 ಗಂಟೆಗಳಲ್ಲಿ ನಿಮ್ಮ ಮನಸ್ಸಿಗೆ ಒಬ್ಬ ವ್ಯಕ್ತಿಯ ಬಗ್ಗೆ ಅನುಮಾನ ಬರಬಹುದು. ಆ ಅಂತಃಪ್ರಜ್ಞೆಯನ್ನು ನಿರ್ಲಕ್ಷಿಸಬೇಡಿ. ಅಂತಹವರಿಂದ ತಕ್ಷಣವೇ ದೂರ ಸರಿಯುವುದು ನಿಮ್ಮ ಮೊದಲ ಆದ್ಯತೆಯಾಗಲಿ. ರಾಹು, ಕೇತು ಮತ್ತು ಮಂಗಳನ ಪ್ರಭಾವ ಕುಂಭರಾಶಿಯವರ ಜಾತಕದಲ್ಲಿ ಈಗ ಒಂದು ಅಪರೂಪದ ವಿದ್ಯಮಾನ ನಡೆಯುತ್ತಿದೆ. ಸಾಮಾನ್ಯವಾಗಿ ರಾಹು ಮತ್ತು ಕೇತು ಗ್ರಹಗಳು ಜೀವನದಲ್ಲಿ ಗೊಂದಲವನ್ನು ಸೃಷ್ಟಿಸುತ್ತವೆ ಎಂದು ನಂಬಲಾಗಿದೆ. ಆದರೆ ಈ ಕ್ಷಣದಲ್ಲಿ ಮಂಗಳನ ಉಗ್ರತೆಯೊಂದಿಗೆ ಸೇರಿ ಆ ಗ್ರಹಗಳು ನಿಮ್ಮ ಶತ್ರುಗಳ ಮೇಲೆ ಆಕ್ರಮಣಕಾರಿ ಪ್ರಭಾವ ಬೀರುತ್ತಿವೆ. ಕಳೆದ ವರ್ಷ ನಿಮ್ಮನ್ನು ತುಳಿಯಲು ಯತ್ನಿಸಿದವರು ಈಗ ತಮ್ಮದೇ ತಪ್ಪುಗಳ ಸುಳಿಯಲ್ಲಿ ಸಿಲುಕಿಕೊಳ್ಳಲಿದ್ದಾರೆ. ಮಂಗಳ ಗ್ರಹವು ನಿಮಗೆ ಧೈರ್ಯವನ್ನು ನೀಡಿದರೆ, ರಾಹು ನಿಮ್ಮ ಶತ್ರುಗಳ ಬುದ್ಧಿಯನ್ನು ಭ್ರಮಿತಗೊಳಿಸಲಿದ್ದಾನೆ. ಇದರಿಂದಾಗಿ ಅವರು ಹೂಡಿದ ಸಂಚುಗಳೇ ಅವರಿಗೆ ತಿರುಗುಬಾಣವಾಗಲಿವೆ. ನಿಮ್ಮ ಶತ್ರುಗಳು ನಿಮ್ಮನ್ನು ಕೇವಲ ಸಾಮಾಜಿಕವಾಗಿ ಮಾತ್ರವಲ್ಲ, ಆರ್ಥಿಕವಾಗಿಯೂ ದುರ್ಬಲಗೊಳಿಸಲು ಪ್ರಯತ್ನಿಸುತ್ತಿದ್ದಾರೆ. ಗಮನಿಸಿ, ಯಾರಾದರೂ ನಿಮಗೆ ಅತಿಯಾದ ಆಸೆಯ ಆಮಿಷ ತೋರಿಸುತ್ತಿದ್ದಾರೆಯೇ ಅಥವಾ ನಿಮ್ಮ ಆಸ್ತಿ, ಜಮೀನು ಮಾರಾಟ ಮಾಡುವಂತೆ ಒತ್ತಾಯಿಸುತ್ತಿದ್ದಾರೆಯೇ? ನಿಮಗೆ ಹಣದ ಅವಶ್ಯಕತೆ ಇದೆಯಲ್ವಾ? ಈ ಹಳೆಯ ಜಾಗವನ್ನು ಮಾರಿಬಿಡಿ ಎಂದು ಸಲಹೆ ನೀಡುವವರ ಹಿಂದೆ ದೊಡ್ಡದೊಂದು ವ್ಯವಸ್ಥಿತ ಸಂಚಿರಬಹುದು. ಅವರು ನಿಮ್ಮ ಆರ್ಥಿಕ ಬೇರುಗಳನ್ನೇ ಕತ್ತರಿಸಲು ಬಯಸುತ್ತಿದ್ದಾರೆ. ಮುಂದಿನ 24 ಗಂಟೆಗಳಲ್ಲಿ ಯಾವುದೇ ದೊಡ್ಡ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ 10 ಬಾರಿ ಯೋಚಿಸಿ. ಯಾರೋ ನೀಡಿದ ಉಚಿತ ಸಲಹೆಗೆ ಮಾರು ಹೋಗಬೇಡಿ. ಒಂದೊಮ್ಮೆ ನೀವು ಪಾಲುದಾರಿಕೆಯಲ್ಲಿ ವ್ಯವಹಾರ ಮಾಡುತ್ತಿದ್ದರೆ, ನಿಮ್ಮ ಶತ್ರುಗಳು ನಿಮ್ಮ ಪಾಲುದಾರರ ಮನಸ್ಸನ್ನು ಕೆಡಿಸಲು ಪ್ರಯತ್ನಿಸಬಹುದು. ನಿಮ್ಮ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಹೊರಿಸಿ ನಿಮ್ಮ ನಡುವೆ ಬಿರುಕು ಮೂಡಿಸಿ ಸುಗಮವಾಗಿ ನಡೆಯುತ್ತಿರುವ ವ್ಯವಹಾರವನ್ನು ಹಳಿತಪ್ಪಿಸುವುದು ಅವರ ಒಂದು ಉದ್ದೇಶ. ಈ ಒಂದು ವ್ಯಾಪಾರದಲ್ಲಿ ಲಾಭ ಕಡಿಮೆಯಾಗುತ್ತಿದೆ ಎಂದು ಯಾರಾದರೂ ದೂರುತ್ತಿದ್ದರೆ ಅಥವಾ ನಿಮ್ಮ ಪ್ರಾಮಾಣಿಕತೆಯನ್ನು ಪ್ರಶ್ನಿಸುತ್ತಿದ್ದರೆ, ಅದರ ಹಿಂದೆ ಮೂರನೇ ವ್ಯಕ್ತಿಯ ಕೈವಾಡವಿರುವ ಸಾಧ್ಯತೆ ದಟ್ಟವಾಗಿದೆ. ಕೆಲವರು ತಮಗೆ ತುಂಬ ಕಷ್ಟವಿದೆ ಎಂದು ಹೇಳಿಕೊಂಡು ನಿಮ್ಮ ಬಳಿ ಬರಬಹುದು. ನಿಮ್ಮದು ಮೃದು ಹೃದಯ. ಯಾರಾದರೂ ಕಣ್ಣೀರು ಹಾಕಿದರೆ ತಕ್ಷಣ ಕರಗಿಬಿಡುತ್ತೀರಿ. ಆದರೆ ನೆನಪಿಡಿ, ಈ ಸಮಯದಲ್ಲಿ ಪ್ರತಿಯೊಬ್ಬರ ಕಣ್ಣಿಗೂ ನಿಜವಲ್ಲ. ಕೆಲವರು ನಿಮ್ಮ ಮನೆಯ ರಹಸ್ಯಗಳನ್ನು ತುಳಿಯಲು ಅಥವಾ ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ಅಳೆಯಲು ಅಂತಹ
ನಾಟಕವಾಡಬಹುದು. ಸಹಾಯ ಮಾಡಿ, ಆದರೆ ನಿಮ್ಮ ಗುಟ್ಟುಗಳನ್ನು ಮಾತ್ರ ಬಿಟ್ಟುಕೊಡಬೇಡಿ. ಕುಂಭರಾಶಿಯವರೇ, ನಿಮ್ಮ ಶತ್ರುಗಳು ಈಗ ನೇರವಾಗಿ ನಿಮ್ಮ ಮೇಲೆ ದಾಳಿ ಮಾಡಲು ಹೆದರುತ್ತಿದ್ದಾರೆ. ಹಾಗಾಗಿ ಅವರು ಸಲಹೆಗಾರರ ರೂಪದಲ್ಲಿ ನಿಮ್ಮ ಮುಂದೆ ಬರುತ್ತಾರೆ. ನಿಮಗೆ ಹಣದ ಅವಶ್ಯಕತೆ ಇದ್ದಾಗ ಅಥವಾ ನೀವು ಹೊಸ ಉದ್ಯಮ ಆರಂಭಿಸಲು ಯೋಚಿಸುತ್ತಿರುವಾಗ ಅವರು ನಿಮಗೆ ಸಹಾಯ ಮಾಡುವ ಬದಲು ನಿಮ್ಮಲ್ಲಿರುವ ಆಸ್ತಿಯನ್ನು ಈ ಮಾರಾಟ ಮಾಡುವಂತೆ ಅಥವಾ ತಪ್ಪು ಹೂಡಿಕೆ ಮಾಡುವಂತೆ ಪ್ರೇರೇಪಿಸುತ್ತಾರೆ. ನಿಮ್ಮ ಹಳ್ಳಿಯ ಜಮೀನು ಮಾರಿಬಿಡಿ ಅಥವಾ ಈ ಹಳೆಯ ಒಡವೆಗಳನ್ನು ಕೊಟ್ಟುಬಿಡಿ ಎನ್ನುವಂತಹ ಮಾತುಗಳ ಮೂಲಕ ನಿಮ್ಮ ಭವಿಷ್ಯದ ಭದ್ರತೆಯನ್ನು ಅಲುಗಾಡಿಸಲು ನೋಡ್ತಾರೆ. ಇದು ಅವರ ದೊಡ್ಡ ತಂತ್ರ. ನಿಮ್ಮ ಆರ್ಥಿಕ ಬೇರುಗಳನ್ನು ಕತ್ತರಿಸಿ ನಿಮ್ಮನ್ನು ಪರಾವಲಂಬಿಯನ್ನಾಗಿ ಮಾಡುವುದು ಅವರ ಉದ್ದೇಶ. ಯಾವುದೇ ಕಾರಣಕ್ಕೂ ಈ ಸಮಯದಲ್ಲಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ಒಮ್ಮೊಮ್ಮೆ ನೀವು ಈ ಪಾರ್ಟ್ನರ್ಶಿಪ್ ಅಥವಾ ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡುತ್ತಿದ್ದರೆ ಈ 24 ಗಂಟೆಗಳು ಬಹಳ ಸೂಕ್ಷ್ಮವಾಗಿವೆ. ನಿಮ್ಮ ಅಭಿವೃದ್ಧಿಯಲ್ಲಿ ಸಹಿಸದ ಮೂರನೇ ವ್ಯಕ್ತಿಯೊಬ್ಬರು ನಿಮ್ಮ ಪಾಲುದಾರರ ಕಿವಿಯನ್ನು ಚುಚ್ಚುವ ಸಾಧ್ಯತೆ ಇದೆ. ನಿಮ್ಮ ಬಗ್ಗೆ ತಪ್ಪು ಕಲ್ಪನೆಗಳನ್ನು ಬಿತ್ತಿ ಸುಸೂತ್ರವಾಗಿ ನಡೆಯುತ್ತಿರುವ ವ್ಯವಹಾರದಲ್ಲಿ ಬಿರುಗಾಳಿ ಎಬ್ಬಿಸಲು ಅವರು ಹೊಂಚು ಹಾಕುತ್ತಿದ್ದಾರೆ. ನಿಮ್ಮ ದಕ್ಷತೆ ಮತ್ತು ಪ್ರಾಮಾಣಿಕತೆಯೇ ಇಲ್ಲಿ ನಿಮ್ಮನ್ನು ಕಾಪಾಡುತ್ತೆ. ಯಾರೋ ಹೇಳಿದ ಮಾತನ್ನು ನಂಬಿ ನಿಮ್ಮ ವೃತ್ತಿಜೀವನದ ಸಂಬಂಧಗಳನ್ನು ಹಾಳು ಮಾಡಿಕೊಳ್ಬೇಡಿ. ನೀವು ಹಾಲಿನಂತಹ ಮನಸ್ಸಿನವರು. ಯಾರೇ ಬಂದು ಕಷ್ಟವೆಂದರೂ ಕರಗಿ ಹೋಗ್ತೀರಾ. ಆದರೆ ಈ ಸ್ವಭಾವವೇ ಕಳೆದ ವರ್ಷಗಳಲ್ಲಿ ನಿಮ್ಮನ್ನು ಸೋಲಿಸಿದೆ. ಎದುರಿಗಿರುವ ವ್ಯಕ್ತಿ ನಿಮ್ಮ ದೌರ್ಬಲ್ಯಗಳನ್ನು ಅರಿತುಕೊಂಡು ನಿಮ್ಮನ್ನೇ ದಾಳವಾಗಿ ಬಳಸಿಕೊಳ್ಳುತ್ತಿದ್ದಾನೆ. ಈ 2026ರಲ್ಲಿ ನೀವು ಕಲಿಯಬೇಕಾದ ಮೊದಲ ಪಾಠವೆಂದರೆ ಎಲ್ಲರನ್ನ ನಂಬಿ, ಆದರೆ ಯಾರ ಮೇಲೂ ಅವಲಂಬಿತರಾಗಬೇಡಿ. ನಿಮ್ಮ ಯೋಜನೆಗಳು ಪೂರ್ಣಗೊಳ್ಳುವವರೆಗೂ ಅದನ್ನು ರಹಸ್ಯವಾಗಿ ಇಡಿ. ನಿಮ್ಮ ಮನೆಯ ಒಳಾಂಗಣ ವಿಷಯಗಳನ್ನು ಹೊರಗಿನವರೆಗೆ ತಿಳಿಸುವುದು ನಿಮ್ಮ ಮನೆಯ ಸುಖ ಶಾಂತಿಗೆ ಕಂಟಕವಾಗಬಹುದು. ಕಳೆದ ಕೆಲವು ಸಮಯದಿಂದ ನಿಮ್ಮ ಜೀವನ ಯಾಂತ್ರಿಕ ಚಕ್ರದಂತೆ ಸಾಗುತ್ತಿದೆ. ಬೆಳಿಗ್ಗೆ ಎದ್ದ ತಕ್ಷಣ ಕೆಲಸಕ್ಕೆ ಹೋಗುವುದು, ಸಂಜೆ ಸುಸ್ತಾಗಿ ಬಂದು ಮಲಗುವುದು, ಇದೇ ನಿಮ್ಮ ಪ್ರಪಂಚವಾಗಿದೆ. ಈ ಯಾಂತ್ರಿಕತೆಯಿಂದಾಗಿ ನಿಮ್ಮಲ್ಲಿನ ಸೃಜನಶೀಲತೆ ಕುಗ್ಗುತ್ತಿದೆ. ಈ ಹೊಸ ಆಲೋಚನೆಗಳಿಗೆ ಜಾಗವಿಲ್ಲದಂತಾಗಿದೆ. ಈ 24 ಗಂಟೆಗಳಲ್ಲಿ ನೀವು ಈ ಚಕ್ರವನ್ನು ಮುರಿಯಲೇಬೇಕಿದೆ. ನಿಮ್ಮ ಜೀವನದಲ್ಲಿ ಹೊಸತನ ತರಲು ಇದು ಸರಿಯಾದ ಸಮಯ. ನಿಮ್ಮ ಹಳೆಯ ನೋವುಗಳನ್ನು ಮೆಲುಕು ಹಾಕುತ್ತಾ ಕೂರುವ ಬದಲು ಭವಿಷ್ಯದ ಗುರಿಗಳತ್ತ ಗಮನ ಹರಿಸಿ. ನೀವು ಬದಲಾಗದ ಹೊರತು ನಿಮ್ಮ ಪರಿಸ್ಥಿತಿ ಬದಲಾಗುವುದಿಲ್ಲ ಎಂಬ ಕಟು ಸತ್ಯವನ್ನು ಅರಿತುಕೊಳ್ಳಿ. ನಿಮ್ಮ ನಿಜವಾದ ಆಸ್ತಿ ಕುಟುಂಬದ ಸಾಮೀಪ್ಯ. ಕುಂಭರಾಶಿಯವರೇ, ನೀವು ಪ್ರಪಂಚವನ್ನು ಗೆಲ್ಲಲು ಹೊರಟಿದ್ದೀರಿ, ಆದರೆ ನಿಮ್ಮ ಸ್ವಂತ ಮನೆಯವರ ಮನಸ್ಸನ್ನು ಗೆಲ್ಲಲು ಮರೆತಿದ್ದೀರಿ. ಈ ವಿಸ್ತರಿತ ಅವಧಿಯಲ್ಲಿ ನೀವು ಮಾಡಬೇಕಾದ ಮೊದಲ ಕೆಲಸವೆಂದರೆ ಕುಟುಂಬದೊಂದಿಗೆ ಸಮಯ ಕಳೆಯುವುದು. ನಿಮ್ಮ ಜಾತಕದ 4ನೇ ಮನೆ ಅಂದರೆ ಸುಖಸ್ಥಾನ ಈಗ ಸಕ್ರಿಯವಾಗುತ್ತಿದೆ. ಇದರರ್ಥ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನಿಮ್ಮ ಮನೆಯವರಲ್ಲೇ ಅಡಗಿದೆ. ವಾರಕ್ಕೊಮ್ಮೆ ಅವರೊಂದಿಗೆ ಕುಳಿತು ಹರಟೆ ಹೊಡೆಯಿರಿ. ಮನಸ್ಸಿನ ಭಾರವನ್ನು ಇರಿಸಿಕೊಳ್ಳಿ. ನೀವು ಒಂಟಿಯಾಗಿ ಹೋರಾಡುತ್ತಿದ್ದೀರಿ ಎಂದು ಭಾವಿಸಬೇಡಿ. ನಿಮ್ಮ ಕುಟುಂಬದ ಪ್ರಾರ್ಥನೆ ನಿಮ್ಮನ್ನು ಶತ್ರುಗಳ ಕೆಟ್ಟ ದೃಷ್ಟಿಯಿಂದ ರಕ್ಷಿಸುವ ದೊಡ್ಡ ಕವಚವಾಗಲಿದೆ. ಈ ಸೃಷ್ಟಿಕರ್ತನಾದ ಆ ಪರಶಿವನ ಕೃಪೆ ಈಗ ನಿಮ್ಮ ಮೇಲೆ ವಿಶೇಷವಾಗಿದೆ. ಶತ್ರುಗಳು ಎಷ್ಟೇ ದೊಡ್ಡ ತಾಂತ್ರಿಕ ಕ್ರಿಯೆಗಳನ್ನು ಮಾಡಿದರೂ, ಮಾಟ ಮಂತ್ರಗಳ ಮೊರೆ ಹೋದರೂ ಈ ಬಾರಿ ಅವು ನಿಮ್ಮನ್ನು ಮುಟ್ಟಲು ಸಾಧ್ಯವಿಲ್ಲ. ಏಕೆಂದರೆ ಕುಂಭರಾಶಿಯ ಅಧಿಪತಿ ಶನಿದೇವನು ಈಗ ನಿಮ್ಮ ಕರ್ಮಫಲಗಳನ್ನು ನ್ಯಾಯಯುತವಾಗಿ ನೀಡಲು ಸನ್ನದ್ಧನಾಗಿದ್ದಾನೆ. ನೀವು ಸತ್ಯದ ಹಾದಿಯಲ್ಲಿದ್ದರೆ ಯಾರೂ ನಿಮ್ಮ ಕೂದಲನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. ಭಯವನ್ನು ಬಿಟ್ಟು ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ. ನಿಮ್ಮ ಜೀವನದಲ್ಲಿ ದೊಡ್ಡ ತಪ್ಪು ಮಾಡುತ್ತಿರುವುದು ಇಲ್ಲೇ. ನೀವು ಎಲ್ಲರಿಗೂ ಎಲ್ಲ ಸಮಯದಲ್ಲೂ ಸಿಗುತ್ತೀರಿ. ಯಾರೋ ಒಬ್ಬರು ಕರೆದ ತಕ್ಷಣ ನಿಮ್ಮ ಕೆಲಸ ಬಿಟ್ಟು ಓಡಿ ಹೋಗ್ತೀರಾ. ನೆನಪಿಡಿ, ಅತಿಯಾದ ಲಭ್ಯತೆ ಮರ್ಯಾದೆಯನ್ನು ಕಡಿಮೆ ಮಾಡುತ್ತೆ. ಜನರಿಗೆ ನಿಮ್ಮ ಸಮಯದ ಬೆಲೆ ತಿಳಿಯಬೇಕಾದರೆ ನೀವು ಇಲ್ಲ ಎಂದು ಹೇಳುವುದನ್ನು ಕಲಿಯಬೇಕು. ನಿಮ್ಮ ಮೊದಲ ಆದ್ಯತೆ ನಿಮ್ಮ ಕೆಲಸ ಮತ್ತು ನಿಮ್ಮ ಉದ್ಯೋಗವಾಗಿರಲಿ. ನೀವು ಯಶಸ್ವಿಯಾದಾಗ ಮಾತ್ರ ಜಗತ್ತು ನಿಮ್ಮನ್ನು ಗೌರವಿಸುತ್ತೆ. ನಿಮ್ಮ ಕಷ್ಟದ ಸಮಯದಲ್ಲಿ ನೀವು ಓಡಿ ಹೋದ ಆ ಸ್ನೇಹಿತರು ಯಾರೂ ಬರಲಾರರು. ಈ ಸಂಧಿಕಾಲದಲ್ಲಿ ಹಣಕಾಸಿನ ವಿಚಾರದಲ್ಲಿ ಒಂದು ದೊಡ್ಡ ಸಿಹಿ ಸುದ್ದಿ ಸಿಗುವ ಸಾಧ್ಯತೆ ಕೂಡ ಇದೆ.
ಎಲ್ಲೋ ಸಿಕ್ಕಿ ಹಾಕಿಕೊಂಡಿದ್ದ ಹಣ, ಬರಬೇಕಿದ್ದ ಬಾಕಿ ಹಣ ಅಥವಾ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದ ವಿವಾದಗಳು ಇತ್ಯರ್ಥವಾಗುವ ಲಕ್ಷಣಗಳಿವೆ. ಇದು ಕೇವಲ ಆರಂಭವಷ್ಟೇ. ಈ 24 ಗಂಟೆಗಳು ನಿಮ್ಮ ಮುಂದಿನ 12 ತಿಂಗಳುಗಳ ದಿಕ್ಸೂಚಿಯಾಗಲಿವೆ. ನೀವು ಎಷ್ಟು ಮೌನಿಯಾಗಿ ನಿಮ್ಮ ಕೆಲಸವನ್ನು ಮಾಡುತ್ತೀರೋ ಅಷ್ಟು ದೊಡ್ಡದಾಗಿ ನಿಮ್ಮ ಯಶಸ್ಸು ಸದ್ದು ಮಾಡುತ್ತೆ. ನಿಮ್ಮ ಯಶಸ್ಸಿನ ಗುಟ್ಟು ನಿಮ್ಮಲ್ಲೇ ಇರಲಿ. ಕುಂಭರಾಶಿಯವರೇ, ಈ ಹಂತದಲ್ಲಿ ನೀವು ಅತ್ಯಂತ ಜಾಗರೂಕರಾಗಿ ಇರಬೇಕಾದ ವಿಷಯ ಈ ಒಂದು ವಾಚಾಳಿತನ. ನಿಮಗೊಂದು ಅಭ್ಯಾಸವಿದೆ. ಯಾರಾದರೂ ಒಳ್ಳೆಯ ಕೆಲಸ ಆರಂಭಿಸುವ ಮುನ್ನವೇ ಅಥವಾ ಸ್ವಲ್ಪ ಲಾಭಾಂಶ ಕಂಡ ತಕ್ಷಣ ಅದನ್ನು ಎಲ್ಲರ ಮುಂದೆ ಹೇಳಿಕೊಂಡು ಸಂಭ್ರಮಿಸುತ್ತೀರಿ. ಆದರೆ ನೆನಪಿರಲಿ, ಈ 24 ಗಂಟೆಗಳಲ್ಲಿ ಮತ್ತು ಮುಂದಿನ ಕೆಲವು ದಿನಗಳವರೆಗೆ ನಿಮ್ಮ ಯೋಜನೆಗಳನ್ನು ಸಂಪೂರ್ಣವಾಗಿ ಗುಪ್ತವಾಗಿಡಿ. ನಿಮ್ಮ ಕೆಲಸ ಪೂರ್ಣಗೊಂಡು ಜಗತ್ತಿಗೆ ಕಾಣಿಸುವವರೆಗೂ ಯಾರ ಮುಂದೆನೂ ಅದರ ಡಂಗೂರ ಸಾರಬೇಡಿ. ಏಕೆಂದರೆ ನಿಮ್ಮ ಶತ್ರುಗಳು ನಿಮ್ಮ ಹಾದಿಯಲ್ಲಿ ಮುಳ್ಳುಗಳನ್ನು ಹಾಸಲು ಕಾಯುತ್ತಿದ್ದಾರೆ. ನಿಮ್ಮ ಮೌನವೇ ಅವರಿಗೆ ನೀಡುವ ಅತಿ ದೊಡ್ಡ ಶಿಕ್ಷೆ. ನೀವು ಹೊಸ ಉದ್ಯಮ, ವ್ಯಾಪಾರ ಅಥವಾ ಯಾವುದಾದರೂ ಹೊಸ ಕೆಲಸವನ್ನು ಆರಂಭಿಸಲು ಯೋಚಿಸುತ್ತಿದ್ದರೆ 2026ರ ಈ ಆರಂಭಿಕ ದಿನಗಳು ಅತ್ಯಂತ ಶುಭದಾಯಕವಾಗಿವೆ. ಹಿಂದಿನ ವರ್ಷದಲ್ಲಿ ಉಂಟಾದ ನಷ್ಟಗಳನ್ನು ಸರಿದೂಗಿಸುವಂತಹ ಉತ್ತಮ ಅವಕಾಶಗಳು ನಿಮ್ಮ ಬಾಗಿಲು ತಟ್ಟಲಿವೆ. ಧೈರ್ಯವಾಗಿ ಹೆಜ್ಜೆಯನ್ನು ಇಡಿ. ಗ್ರಹಗತಿಗಳು ನಿಮ್ಮ ಪರವಾಗಿವೆ. ಶತ್ರುಗಳು ನಿಮ್ಮ ಕಾಲು ಎಳೆಯಲು ನೋಡಿದಷ್ಟು ನೀವು ಎತ್ತರಕ್ಕೆ ಬೆಳೆಯುತ್ತೀರಿ. ಅವರ ಕುತಂತ್ರಗಳೇ ನಿಮ್ಮ ಯಶಸ್ಸಿನ ಮೆಟ್ಟಿಲುಗಳಾಗಿವೆ. ನಿಮ್ಮ ಮೇಲೆ ನೀವು ನಂಬಿಕೆಯನ್ನು ಇಡಿ. ಕಳೆದ ವರ್ಷ ನೀವು ಅನುಭವಿಸಿದ ಪ್ರತಿಯೊಂದು ಹನಿ ಕಣ್ಣೀರಿಗೂ ಈಗ ನಗುವಾಗಿ ಬದಲಾಗುವ ಸಮಯ ಬಂದಿದೆ. ಶತ್ರುಗಳು ನಿಮ್ಮ ಪಾದಕ್ಕೆ ಬಂದು ಬೀಳುವ ದಿನಗಳು ದೂರವಿಲ್ಲ. ನಿಮ್ಮ ಪ್ರಾಮಾಣಿಕತೆ ಮತ್ತು ಕಠಿಣ ಪರಿಶ್ರಮಕ್ಕೆ ದೈವಬಲ ತೊಡಗಿದೆ. ಈ 24 ಗಂಟೆಗಳ ಬದಲಾವಣೆಯನ್ನು ಸ್ವಾಗತಿಸಲು ಸಿದ್ಧರಾಗಿ. ನಿಮ್ಮ ಜೀವನದ ಕತ್ತಲೆ ಕಳೆದು ಹೊಸ ಬೆಳಕು ಮೂಡುತ್ತಿದೆ. ಇಂದಿನ ರಾತ್ರಿಯಿಂದ ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಒಂದು ವಿಶೇಷವಾದ ಶಕ್ತಿಯ ಸಂಚಾರವಾಗಲಿದೆ. ಇದುವರೆಗೆ ನಿಮ್ಮನ್ನು ಯಾರು ಅಶಕ್ತರು ಎಂದು ಭಾವಿಸಿದ್ರೋ, ಯಾರು ನಿಮ್ಮ ಮೌನವನ್ನು ನಿಮ್ಮ ದೌರ್ಬಲ್ಯ ಎಂದುಕೊಂಡಿದ್ರೋ ಅಂತಹವರು ನಿಮ್ಮ ಹೊಸ ರೂಪವನ್ನು ಕಂಡು ಬೆಚ್ಚಿ ಬೀಳುವ ಕಾಲ ಹತ್ತಿರದಲ್ಲಿದೆ. ಕುಂಭರಾಶಿಯ ಅಧಿಪತಿ ಶನಿದೇವನು ಆಗಿರೋದ್ರಿಂದ ನೀವು ಸತ್ಯದ ಹಾದಿಯಲ್ಲಿದ್ದರೆ ಈಗ ನ್ಯಾಯ ಸಿಗುವ ಕಾಲ. ನಿಮ್ಮ ಮನಸ್ಸಿನಲ್ಲಿ ಹಠಾತ್ತನೆ ಹೊಸ ಆಲೋಚನೆಗಳು ಮೂಡುತ್ತವೆ. ಧೈರ್ಯ ಹೆಚ್ಚಾಗುತ್ತದೆ. ಇದು ನಿಮ್ಮ ಯಶಸ್ಸಿನ ಮೊದಲ ಮೆಟ್ಟಿಲು. ನಿಮ್ಮ ಬೆನ್ನ ಹಿಂದೆ ನಿಂತು ನಿಮ್ಮ ಹೆಸರನ್ನು ಹಾಳು ಮಾಡುತ್ತಿದ್ದವರು, ನಿಮ್ಮ ಯಶಸ್ಸನ್ನು ಕಂಡು ಒಳಗೊಳಗೆ ಹೊಟ್ಟೆ ಉರಿಯುತ್ತಿದ್ದವರ ಮುಖವಾಡ ಈಗ ಕಳಚಲಿದೆ. ಇದುವರೆಗೆ ನೀವು ಯಾರನ್ನು ಅತಿಯಾಗಿ ನಂಬಿದ್ರೋ ಅವರು ನಿಮ್ಮ ಕಷ್ಟದ ಸಮಯದಲ್ಲಿ ಹೇಗೆ ಕೈಗೂಡುತ್ತಾರೆ ಎಂಬ ಕಟು ಸತ್ಯ ನಿಮ್ಮ ಮುಂದೆ ಬರಲಿದೆ. ಇದನ್ನು ನೋಡಿ ನೀವು ಸಂಕಟ ಪಡಬೇಡಿ. ಬದಲಾಗಿ ಭಗವಂತ ನಿಮ್ಮ ಜೀವನದಿಂದ ಕಸವನ್ನು ಹೊರಹಾಕುತ್ತಿದ್ದಾನೆ ಎಂದು ತಿಳಿಯಿರಿ. ನಿಮ್ಮ ಹಿತೈಷಿಗಳು ಯಾರು ಮತ್ತು ಶತ್ರುಗಳು ಯಾರು ಎಂಬ ಸ್ಪಷ್ಟ ಚಿತ್ರಣ ನಿಮಗೆ ಸಿಗಲಿದೆ. ಹಣದ ವಿಚಾರದಲ್ಲಿ ನೀವು ತುಂಬ ದಿನಗಳಿಂದ ಅನುಭವಿಸುತ್ತಿದ್ದ ಹಿನ್ನಡೆ ಈಗ ಕೊನೆಗೊಳ್ಳಲಿದೆ. ಬಾರದಿದ್ದ ಸಾಲ ವಾಪಸ್ ಬರುವ ಸಾಧ್ಯತೆ ಕೂಡ ಇದೆ. ಹೊಸ ಕೆಲಸದ ಆಫರ್ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆ ಇದೆ. ಹಣ ಬಂದ ಕೂಡಲೇ ಆವೇಶಕ್ಕೆ ಒಳಗಾಗಬೇಡಿ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಬಹಳನೇ ಮುಖ್ಯ. ನಿಮ್ಮ ಶ್ರಮದ ಫಲವನ್ನು ಬೇರೆಯವರು ಅನುಭವಿಸದಂತೆ ನೋಡಿಕೊಳ್ಳಿ. ನೀವು ಜನ್ಮದಾತವಾಗಿಯೇ ನಾಯಕತ್ವದ ಗುಣಗಳನ್ನು ಹೊಂದಿರುವವರು. ನಿಮ್ಮ ಆಲೋಚನಾ ಶಕ್ತಿ ಇತರರಿಗಿಂತ ವಿಭಿನ್ನವಾಗಿದೆ. ಆದರೆ ನಿಮ್ಮ ಅತಿಯಾದ ಮುಗ್ಧತೆ ಮತ್ತು ಕ್ಷಮಿಸುವ ಗುಣವೇ ನಿಮಗೆ ಮುಳುವಾಗುತ್ತೆ. ನಿಮ್ಮ ವೈರಿಗಳು ನಿಮ್ಮ ಮುಂದೆ ಬಂದು ಕಣ್ಣೀರು ಹಾಕಿದರೆ ನೀವು ಎಲ್ಲವನ್ನ ಮರೆತು ಬಿಡ್ತೀರಾ. ಆದರೆ ಇನ್ನು ಮುಂದೆ ಹಾಗೆ ಮಾಡಬೇಡಿ. ಕ್ಷಮೆ ಇರಲಿ, ಆದರೆ ಅವರ ಮೇಲಿನ ಕುರುಡು ನಂಬಿಕೆ ಇರಬಾರದು. ಶನಿದೇವನು ಕೇವಲ ಶಿಕ್ಷೆ ಕೊಡುವನಲ್ಲ, ಅವನು ಕರ್ಮದ ಫಲ ನೀಡುವವನು. ಈ ಸಮಯದಲ್ಲಿ ನೀವು ಯಾವುದೇ ಅಧರ್ಮದ ಕೆಲಸ ಮಾಡಬೇಡಿ, ಯಾರನ್ನ ನೋಯಿಸಬೇಡಿ. ಏಕೆಂದರೆ ಶನಿಯ ದೃಷ್ಟಿ ನಿಮ್ಮ ಮೇಲೆ ನೇರವಾಗಿದೆ. ನೀವು ಮಾಡುವ ಸಣ್ಣ ತಪ್ಪು ಕೂಡ ದೊಡ್ಡ ಮಟ್ಟದ ಕಾನೂನು ಸಂಕಷ್ಟಕ್ಕೆ ಅಥವಾ ದಂಡಕ್ಕೆ ಕಾರಣವಾಗಬಹುದು. ಅದೇ ರೀತಿ ನೀವು ಪ್ರಾಮಾಣಿಕವಾಗಿ ಕಷ್ಟಪಟ್ಟಿದ್ದರೆ ಆತನ ಆಶೀರ್ವಾದ ನಿಮ್ಮನ್ನು ರಾಜನಂತೆ ಮಾಡುವುದರಲ್ಲಿ ಸಂಶಯವಿಲ್ಲ. ಕುಂಭರಾಶಿಯವರೇ, ನಿಮ್ಮ ಜೀವನದ ಈ ಕಾಲಘಟ್ಟವು ಕೇವಲ ಆಕಸ್ಮಿಕವಲ್ಲ. ಇದು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಒಂದು ರಿಸೆಟ್ ಮಾಡುವ ಸಮಯ. ನೀವು ಮಾಡಿದ ತಪ್ಪುಗಳು ಮತ್ತು ಅನುಭವಿಸಿದ ಸೋಲುಗಳು ಈಗ ಮರೆಯಾಗುವ ಸಮಯ ಬಂದಿದೆ. ಕೆಲವು ತಿಂಗಳುಗಳಿಂದ ನೀವು ಗಮನಿಸಿರಬಹುದು, ಕೆಲಸ ಕೈಗೆ ಬಂದಂತೆ ಇರುತ್ತೆ, ಆದರೆ ಕೊನೆಯ ಕ್ಷಣದಲ್ಲಿ ಕೈ ತಪ್ಪಿ ಹೋಗುತ್ತೆ. ಹಣ ಬರುವ ಎಲ್ಲ ದಾರಿಗಳು ಕಾಣಿಸುತ್ತೆ, ಆದರೆ ಕಿಸೆಗೆ ಸೇರುವುದಿಲ್ಲ. ಇದು ಮಹಾದೇವನು ನಿಮಗೆ ನೀಡುತ್ತಿರುವ ಶಿಕ್ಷೆಯಲ್ಲ,
ಬದಲಾಗಿ ನಿಮ್ಮ ಶುದ್ಧೀಕರಣದ ಒಂದು ಪ್ರತಿಕ್ರಿಯೆ. ಚಿನ್ನವು ಬೆಂಕಿಯಲ್ಲಿ ಬೆಂದಾಗ ಮಾತ್ರ ಕುಂದಣವಾಗಲು ಸಾಧ್ಯ. ಹಾಗೆಯೇ ನಿಮ್ಮ ಜೀವನದಲ್ಲಿ ಎದುರಾದ ಸಂಕಷ್ಟಗಳು ನಿಮ್ಮನ್ನು ಮಾನಸಿಕವಾಗಿ ಗಟ್ಟಿಗೊಳಿಸಲು ಭಗವಂತ ಮಾಡಿದ ತಂತ್ರವಷ್ಟೇ. ಈಗ ಈ ಪರೀಕ್ಷೆಯ ಕಾಲ ಮುಗಿದಿದೆ. ನಿಮ್ಮ ದೊಡ್ಡ ಸಮಸ್ಯೆ ಎಂದರೆ ರಾತ್ರಿ ಮಲಗುವಾಗ ಕಾಡುವ ಭವಿಷ್ಯದ ಚಿಂತೆ. ನನ್ನ ಜೀವನ ಏನಾಗಬಹುದು? ಹಣಕಾಸಿನ ಪರಿಸ್ಥಿತಿ ಸುಧಾರಿಸುತ್ತಿದೆಯೇ? ಕುಟುಂಬದ ಜವಾಬ್ದಾರಿ ನಿಭಾಯಿಸಬಲ್ಲೆನೆ ಎಂಬ ಒತ್ತಡ ನಿಮ್ಮನ್ನು ಕಾಡುತ್ತಿದೆ. ಆದರೆ ಮುಂದಿನ 48 ಗಂಟೆಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ ಶಾಂತಿ ನೆಲೆಸಲಿದೆ. ಇದು ಮಹಾದೇವನು ನಿಮ್ಮ ಪ್ರಾರ್ಥನೆಯನ್ನು ಆಲಿಸಿದ್ದಾನೆ ಎಂಬುದಕ್ಕೆ ಸಾಕ್ಷಿ. ಈ ಶಾಂತಿಯನ್ನು ಕಾಪಾಡಿಕೊಳ್ಳಿ. ಅತಿಯಾದ ಆಲೋಚನೆಗೆ ವಿರಾಮವನ್ನು ನೀಡಿ. ನಿಮ್ಮ ಜೀವನದ ಉತ್ತುಂಗಕ್ಕೇರಿಸಲು ನೀವು ಈ ಒಂದು 3 ಸಂಗತಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ. ನಿಮ್ಮ ಮುಂದಿನ ಯೋಜನೆಗಳನ್ನು ಅಥವಾ ಐಡಿಯಾಗಳನ್ನು ಯಾರಿಗೂ ಹೇಳಬೇಡಿ. ನಿಮ್ಮ ಸಕ್ಸಸ್ ಸೌಂಡ್ ಮಾಡಬೇಕೇ ಹೊರತು ನಿಮ್ಮ ಬಾಯಿ ಅಲ್ಲ. ಕೋಪದಲ್ಲಿ ಅಥವಾ ಅತಿಯಾದ ಸಂಭ್ರಮದಲ್ಲಿ ಯಾವುದೇ ಆಸ್ತಿ ವಿಚಾರ ಅಥವಾ ಬಂಡವಾಳದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಬೇಡಿ. ಈಗಷ್ಟೇ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಸುಧಾರಿಸುತ್ತಿದೆ. ಈ ಸಮಯದಲ್ಲಿ ಯಾರಿಗೂ ದೊಡ್ಡ ಮೊತ್ತದ ಸಾಲ ನೀಡಬೇಡಿ, ಏಕೆಂದರೆ ಆ ಹಣ ವಾಪಸ್ ಬರುವ ಸಾಧ್ಯತೆ ತೀರಾ ಕಡಿಮೆ. ಮಹಾದೇವನ ಪೂಜೆಗಿಂತಲೂ ಮಿಗಿಲಾದದ್ದು ನಿಮ್ಮ ಮನೆಯಲ್ಲಿರುವ ಪೋಷಕರ ಸೇವೆ. ತಂದೆ ತಾಯಿಯನ್ನು ನೋಯಿಸಿ ನೀವು ಎಷ್ಟೇ ದೇವಸ್ಥಾನಗಳಿಗೆ ಹೋದರೂ ಫಲ ಸಿಗದು. ನಿಮ್ಮ ಪ್ರಗತಿಯಲ್ಲಿ ಅವರ ಆಶೀರ್ವಾದದ ಪಾಲೇ ದೊಡ್ಡದು. ನಿಮ್ಮ ಕೆಲಸದ ಜೊತೆಗೆ ಅವರ ಹೆಸರಿಗೂ ಗೌರವ ತರುವಂತಹ ಸಾಧನೆಯನ್ನು ಮಾಡಿ. ಆಗ ಬ್ರಹ್ಮಾಂಡದ ಶಕ್ತಿಗಳು ನಿಮ್ಮ ಪರವಾಗಿ ಕೆಲಸ ಮಾಡುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.